ವಿದ್ಯುತ್ ತಂತಿ ಕಂಬಗಳನ್ನು ಬೇರೆ ಕಡೆ ವರ್ಗಾವಣೆ ಮಾಡದಿದ್ದರೆ ಜೆಸ್ಕಾಂ ಕಚೇರಿ ಮುಂದೆ ರೈತ ಸಂಘಟನೆ ಧರಣಿ. ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ರಾಜೀವ್ ನಗರದಲ್ಲಿ ಅಪಾಯದಲ್ಲಿ ಇರುವ ವಿದ್ಯುತ್ ತಂತಿಗಳ ಕಂಬಗಳನ್ನು ಬೇರೆ ಕಡೆ ವರ್ಗಾವಣೆ ಮಾಡಲು ವಾರ್ಡಿನ ನಿವಾಸಿಗಳು ಹಲವು ಬಾರಿ ಜೆಸ್ಕಾಂ ಅಧಿಕಾರಿಗಳಿಗೆ ತಿಳಿಸಿದರು ಕೂಡ ಇಲ್ಲಿಯವರೆಗೆ ಜೆಸ್ಕಾಂ ಅಧಿಕಾರಿಗಳು ಅಪಾಯದಲ್ಲಿರುವ ವಿದ್ಯುತ್ ತಂತಿ ಕಂಬಗಳನ್ನು ಬೇರೆ ಕಡೆ ವರ್ಗಾವಣೆ ಮಾಡಲು ಇತ್ತ ಕಡೆ ತಿರುಗಿ ನೋಡದೆ ಕಣ್ಮುಚ್ಚಿ ಕುಳಿತಿದ್ದಾರೆ. ಇನ್ನಾದರೂ ಕೂಡಲೇ ಜೆಸ್ಕಾಂ ಅಧಿಕಾರಿಗಳು ನಿವಾಸಿಗಳಿಗೆ ಅಪಾಯದಲ್ಲಿರುವ ವಿದ್ಯುತ್ ತಂತಿ ಕಂಬಗಳನ್ನು ಕೂಡಲೇ ಬೇರೆ ಕಡೆ ವರ್ಗಾವಣೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಜೆಸ್ಕಾಂ ಕಚೇರಿ ಮುಂಭಾಗದಲ್ಲಿ ವಾರ್ಡಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸಂಘಟನೆ ಧರಣಿ ಕುಳಿತುಕೊಳ್ಳಬೇಕಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ರಾಜ್ಯ ಉಪಾಧ್ಯಕ್ಷರಾದ ಎನ್ ಭರಮಣ್ಣ ಮಾತನಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ರಾಜೀವ್ ನಗರದ ಸಿ ಅಜ್ಜಪ್ಪ, ಸಿ ಲಲಿತಮ್ಮ, ಆರ್ ಜಹೀರ್ ಪಾಷಾ, ದೇವಮ್ಮ, ಸುಧಾ, ಕೊಟ್ರಪ್ಪ, ನಿರ್ಮಲಾ, ಗುಂಡಪ್ಪ, ನಾಗಮ್ಮ, ರಾಜಪ್ಪ, ಜಗದೀಶ್, ರತ್ನಮ್ಮ ಹಾಗೂ ವಾರ್ಡ್ನ ರೈತರು ನಿವಾಸಿಗಳು ಇದ್ದರು. ವರದಿ ಚಿಗಟೇರಿ ಜಯಪ್ಪ, ಸುದ್ದಿ ಸಂಗ್ರಾಮ ನ್ಯೂಸ್. ವಿಜಯನಗರ ಜಿಲ್ಲಾ ಕೊಟ್ಟೂರು ಟೌನಿನಲ್ಲಿ ರಾಜಾಜಿನಗರ ಅಂತ ಐತಿ. ಇದರಲ್ಲಿ ಲೆವನಿಕೇರಿ ಒಂದು ಲೈನ್ ಹೋಗಿರ್ತದೆ, ಸುಮಾರು 9-10 ಕಂಬದ ಲೈನ್ ಇದು. ಹಿಂದೆ ಒಂದು ವರ್ಷದ ಹಿಂದೆ ಒಂದು ಹುಡುಗ ಲೈನ್ ಬಡದು ತಿರ್ಕೊಂಡಿರ್ತಾನೆ. ಆದ ಕಾರಣದಿಂದ ಇಲ್ಲಿ ಬಹಳ ಅಪಾಯ ಮಟ್ಟದಲ್ಲಿ ಐತಿ ಅಂತ ಹೇಳಿ ಇವತ್ತು ನಮ್ಮ ಜನರು ಇಲ್ಲಿ ನನಗೆ ಫೋನ್ ಮಾಡಿ ಕರೆ ಕಳಿಸುತ್ತಾರೆ. ನಮ್ಮ ರೈತ ಸಂಘದವರು, ನಮ್ಮ ರೈತರು, ನಮ್ಮ ತಾಯಿಂದರು. ಇಮಿಡಿಯೇಟ್ ಆಗಿ ನಾನು ಎಡಬ್ಲ್ಯೂಗೆ ಮಾತಾಡಿ ನಗರದಪ್ಪರಿಗೆ ಇದನ್ನ ಬೇರೆ ಕಡೆ ಶಿಫ್ಟಿಂಗ್ ಮಾಡ್ಬೇಕು ಸರ್, ಇದು ಬಹಳ ಅಪಾಯ ಐತಿಲ್ಲ ನಮ್ಮ ಜನರಿಗೆ ಅಂತ ಹೇಳಿದಾಗ ಆಯ್ತು, ಅದ್ರ ಬಗ್ಗೆ ನಾವು ಹೊರಗಡೆ ಜಾಗ ನೋಡ್ತಾ ಇದೀವಿ, ಜಾಗ ನೋಡಿ ಇಮಿಡಿಯೇಟ್ ಆಗಿ ಅದನ್ನ ವರ್ಗಾವಣೆ ಮಾಡ್ತೀವಿ ಅಧ್ಯಕ್ಷ ಅಂತ ಅವ್ರು ಹೇಳಿದ್ರು. ಆದ್ರೂ ಕೇಳವು ಇಲ್ಲಿ ಮಟ್ಟ ಮಾಡ್ಕೊಂತ ಬಂದಿರಿ, ಇನ್ನು ಮುಂದೆ ಹೇಳೋ ಅವಕಾಶ ಇಲ್ಲ. ನೀವು ಹಿಂಗೆ ಹೇಳ್ಕೊಂತ ಹೋದ್ರೆ ನಿಮ್ಮ ಆಫೀಸಿನ ಮುಂದೆ ನಾವು ಜನರ ಕಟ್ಟಿಯಿಂದ ಓಣಿದ ಧರಣಿ ಕುಂದ್ರಕತ್ತ. ಧರಣಿ ಕುಂದ್ರೆ ವ್ಯವಸ್ಥೆ ಮಾಡಬೇಡ್ರಿ, ಅದಕ್ಕೆ ಅವಕಾಶ ಕೊಡಬೇಡ್ರಿ, ದಯಮಾಡಿ ಆ ಕೆಲಸ ಮಾಡಿಕೊಡ್ರಿ ಅಂತ ಹೇಳಿ ಇವತ್ತು ನಾನು ಎಡಬಿಲ್ ಸಾರಿಗೆ ಮಾತಾಡಿನಿ. ಇಮಿಡಿಯೇಟ್ ಆಗಿ ನಮ್ಮ ರೈತರು ಇವತ್ತು ಶಾಂತಿಯುತವಾಗಿ ನಾವು ಹೇಳ್ತಾ ಇದೀವಿ ಅವ್ರಿಗೆ, ಎಡಬಿಲರಿಗೆ ಹಿಂಗೆ ಹೇಳ್ಕೊಂತ ಹೋದ್ರೆ ಮುಂದಿನ ಮಟ್ಟದಲ್ಲಿ 100 ಜನರ ಕಟ್ಟಿಗೆಂದಲ್ಲಿ ಆಫೀಸ್ ಮುಂದೆ ನಾವು ಧರಣಿ ಮಾಡಕ ಕುಂದ್ರಬೇಕಾಗ್ತದೆ ಅಂತ ಹೇಳಿ ನಾವು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ.